ಅಷ್ಟ ಕಷ್ಟಗಳಲ್ಲಿ 7ನೆಯದು ದಾಸ್ಯ. ಈಗ ನಾವು ನಮ್ಮ ಟೈಮ್ ಸರಿ ಇಲ್ಲದೆ ಯಾರ ಹತ್ರನೂ ಕಾಲಾಳಾಗಿ ಕೆಲಸ ಮಾಡೋದು ಅಥವಾ ಗುಲಾಮರಾಗಿ ಇರೋದು, ಮನಸ್ಸಿಗೆ ಇಷ್ಟ ಇರೋದಿಲ್ಲ ಆ ಕೆಲಸ ಮಾಡೋದಕ್ಕೆ ಅವ್ರ ಜೊತೆ ಇದ್ದು, ಆದ್ರೂ ಕೂಡ ನಾವು ಅವರ ಬಳಿ ಕೆಲ್ಸಕ್ಕೆ ಹೋಗ್ತೀವಿ. ಆಗ ಎಷ್ಟು ನೋವಾಗುತ್ತೆ ಹೇಳಿ ಅಲ್ವಾ? ಈ ಕರ್ಮವನ್ನು ಸಹ ನಾವು ಸುಲಭವಾಗಿ ಕರಗಿಸಿಕೊಳ್ಳುವುದಕ್ಕೆ ಒಂದು ಅವಕಾಶವನ್ನ ಆ ಅಯ್ಯಪ್ಪ ಸ್ವಾಮಿ ಕೊಟ್ಟಿದ್ದಾರೆ. ಅದು ಹೇಗೆ ಅಂದ್ರೆ, ಎಲ್ಲರೂ ಕೂಡ ಮಾಲೆ ಹಾಕಿದಾಗ ಎಲ್ಲಾ ಸ್ವಾಮಿಗಳು ತನ್ನ ಗುರುಸ್ವಾಮಿಗಳಿಗೆ ದಾಸರಾಗಿ ಇರ್ತಾರೆ ಅಥವಾ ಶಿಷ್ಯರಾಗಿ ಇರ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಗುರುಸ್ವಾಮಿಗಳು ಏನ್ ಹೇಳ್ತಾರೋ ಆ ಕೆಲಸವನ್ನ ಮಾಡ್ತೀವಿ. ಅಲ್ಲ ಮಾಡಲೇಬೇಕು. ಯಾಕೆ ಅಂದ್ರೆ ಗುರುಸ್ವಾಮಿಗಳು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿ ಸ್ವರೂಪ. ಈ ಕರ್ಮವನ್ನು ಕೂಡ ಈ ರೀತಿಯಾಗಿ ಕರಗಿಸುತ್ತೆ. ಈ ದಾಸ್ಯ ಅನ್ನೋ ಕರ್ಮವನ್ನ ಕರಗಿಸುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ.